ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಾನು ಊರಲ್ಲಿದ್ದಾಗ ಮಾಡಿರೋ ವೀಡಿಯೋ. ಸೊ ಇವತ್ತೇನಂತ ಹೇಳಿದ್ರೆ, ನಂಗೆ ಹುಷಾರಿಲ್ಲದ ಕಾರಣ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಏನೇನು ಮಾಡ್ತಾಯಿದ್ದಾರೆ ನೋಡಿ. ಹಳ್ಳಿ ಕಡೆ ಆದರೆ ಈ ರೀತಿ ಎಲ್ರಿಗೂ ಗೊತ್ತಿರುತ್ತೆ. ಜ್ವರ ಏನಾದರೂ ಬಂದರೆ, ವಾಂತಿ ಭೇದಿ ಆದರೆ, ಹೊಟ್ಟೆ ನೋವು ಬಂದರೆ ಸಮ್ಟೈಮ್ಸ್ ಈ ಥರ ದೃಷ್ಟಿ ತೆಗೆಯೋದು, ಹಾಗೆ ನಿವಾಳಿಸೋದು ಅಂತ ಹೇಳಿ ಮಾಡ್ತಾರೆ. ಅದೇ ಕೆಲಸ ಇವತ್ತು ನನಗೆ ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ, ನನಗೂ ಕೂಡ ಹುಷಾರಿರಲಿಲ್ಲ. ಸೊ ಲೈಟಾಗಿ ಜ್ವರ ಇತ್ತು, ಹೊಟ್ಟೆ ನೋವಿತ್ತು, ವಾಂತಿ ಇತ್ತು, ಎಲ್ಲನೂ ಇತ್ತು. ಅದಕ್ಕೋಸ್ಕರ ನಮ್ಮ ಅಜ್ಜಿ ಈ ರೀತಿಯಾಗಿ ಮಾಡ್ತಾಯಿದ್ದಾರೆ. ನನಗಂತೂ ಫುಲ್ ಸುಸ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಿವಾಳಿಸ್ತಾ ಇದ್ದಾರೆ ಅಂತ ಹೇಳಿ. ನಾವು ಇದನ್ನು ದೃಷ್ಟಿ ತೆಗೆದು ನಿವಾಳಿಸೋದು ಅಂತ ಹೇಳ್ತೀವಿ. ಈ ಥರ ಎಲ್ಲ ಮಾಡ್ತಾರೆ, ಕೆಂಡ ಹಾಕೋದು ಅದನ್ನೆಲ್ಲ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ನಂಗೆ ಈ ಥರ ಮಾಡಿದ್ರು. ನಮ್ಮ ದನದ ಮನೆಗೆ ಕರ್ಕೊಂಡೋಗಿ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಕಾಲಿಗೆ ಅದೇನು ಕುರ್ಜಿಗಿ ಅಂತೀವಿ ಅದನ್ನು ಕಾಯಿಸ್ಬಿಟ್ಟು ಲೈಟಾಗಿ ಸ್ವಲ್ಪ ಬಿಸಿ ಮಾಡಿರ್ತಾರೆ. ನಾನಂತೂ ಫುಲ್ ಕಾಲು ಕೊಡೋಕ್ಕೆ ಭಯ ಪಟ್ಕೊಳ್ತಾ ಇದ್ದೆ. ನಮ್ಮ ಅಜ್ಜಿ ಈ ರೀತಿಯಾಗಿ ಕಾಲನ್ನೆಲ್ಲ ಇದು ಮಾಡಿಬಿಟ್ಟು ಅದನ್ನೊಂದು ಸರಿ ಹಿಂಗೆ ಒಂದೆರಡು ಟೈಮ್ ಎಳೆದ್ರು. ಸೊ ಅಷ್ಟೇನು ಬಿಸಿ ಅನ್ನಿಸ್ಲಿಲ್ಲ, ಬಟ್ ಆದರೆ ನಂಗೆ ಸ್ಟಾರ್ಟಿಂಗ್ ಭಯ ಇತ್ತು ತುಂಬಾ, ಏನಾಗುತ್ತೋ ಏನೋ ಅಂತ ಹೇಳಿ. ಸೊ ಈ ರೀತಿಯಾಗಿ ನನಗೆ ಮಾಡ್ತಾಯಿದ್ದಾರೆ. ಅಷ್ಟೆಲ್ಲ ಮಾಡಿದರೂ ಕೂಡ ನಂಗೆ ಇನ್ನೂ ಹುಷಾರು ಕಡಿಮೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇವಾಗ ಒಂದು ತಾಯ್ತ ತಂದು ತಾಯ್ತನೂ ಕೂಡ ಕಟ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ತಾಯ್ತನೂ ಕೂಡ ಕಟ್ತಾಯಿದ್ರು. ನನಗಂತೂ ಏನೇನು ಮಾಡ್ತಿದ್ದಾರೆ ಇನ್ನೂ ಅಂತ ಹೇಳಿ ಟೆನ್ಷನ್ ಆಗಿತ್ತು. ಇಲ್ಲಿ ಲೀಚಿ ಫ್ರೂಟ್ ನೋಡ್ತಾ ಇರ್ಬೋದು. ಇದು ಬಂದು ನನ್ನ ಬೆಂಗಳೂರು ವ್ಲಾಗ್. ನಾನು ಈಗ ನಮ್ಮ ಮನೆಯಿಂದ ಬೆಂಗಳೂರಿಗೆ ಬಂದೆ. ಆ ಒಂದು ವ್ಲಾಗ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿಗೆ ಬಂದಮೇಲೂ ಕೂಡ ಇನ್ನೂ ನನಗೆ ಹುಷಾರಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಗ್ಲೂಕೋಸ್ ಪೌಡ್ರು ಮತ್ತು ORS ಜ್ಯೂಸ್ ಮತ್ತು ಎಳ್ನೀರು ಎಲ್ಲ ತೊಗೊಂಡು ಬಂದಿದ್ದರು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಊರಲ್ಲಾದರೆ ಅಜ್ಜಿ ಆ ರೀತಿ ಮಾಡ್ತಾಯಿದ್ರು, ಅಮ್ಮ ಹಂಗೆಲ್ಲ ಮಾಡಿದರು. ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗಲ್ಲಿ ಆ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದು. ಸೊ ಇಲ್ಲಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಇರೋದು ಕಾರಣ ನಮ್ಮನ್ನು ನಾವೇ ಟೇಕ್ ಕೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈಗ ಫ್ರೂಟ್ಸ್ ಮತ್ತು ಜ್ಯೂಸು ORS ಪೌಡ್ರೇ ಇಷ್ಟು ಇಟ್ಕೊಂಡು ಕೂತಿದ್ದೀನಿ. ಇವಾಗ ಜ್ಯೂಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ಸುಸ್ತಾಗಿತ್ತು ಅಂತ ಹೇಳಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾವು ಬೆಂಗಳೂರಿಗೆ ಹೊರಡೋ ಹಿಂದಿನ ದಿನ. ಅಂದರೆ ನಂಗೆ ಹುಷಾರೇನಿದ್ದಿಲ್ಲ. ಅವತ್ತು ನಮ್ಮ ಮನೆಯವರು ಕೂಡ ಬಂದಿದ್ದರು. ಇಲ್ಲಿ ನೋಡ್ತಾ ಇರ್ಬೋದು, ಅವರು ಮನೆ ಹತ್ರ ಒಂದು ನಾವು ಗೌರಿ ಹೂವು ಅಥವಾ ಕೊಂಡಿ ಹೂವು ಅಂತ ಕರಿತೀವಿ, ಅದ್ರ ಸೊಪ್ಪು ಮೆಹಂದಿ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಚಾಲೆಂಜ್ ಮಾಡಿದರು. ಸೊ ಆಗಲ್ಲ ಅಂತ ನಾನು ಹೇಳಿದ್ದೆ, ಆಗುತ್ತೆ ಅಂತ ಅವ್ರು ಹೇಳಿದರು. ಅವರೇ ಸೊಪ್ಪನ್ನ ಕುಟಾಣಿಲಿ ಕುಟ್ಬಿಟ್ಟು ಕೈಗೆ ಹಚ್ತಾ ಇದ್ದಾರೆ. ಬಟ್ ಸೀರಿಯಸ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಫೈನಲಾಗಿ ಅದು ಸ್ವಲ್ಪ ಹೊತ್ತು ಆದಮೇಲೆ ರಿಮೂವ್ ಮಾಡಿ ನೋಡ್ತೀನಿ, ಕಲರ್ ಆಗಿತ್ತು. ಸೇಮ್ ಮೆಹಂದಿ ಸೊಪ್ಪನ್ನ ಯಾವ ರೀತಿಯಾಗಿ ಹಚ್ಕೊಂಡು ಕಲರ್ ಆಗುತ್ತೆ ಅದೇ ಥರ ಇದು ಕೂಡ ಕಲರ್ ಆಗಿತ್ತು. ಈಗ ನೋಡ್ತಾ ಇರ್ಬೋದು, ಇವಾಗ ನಾವು ನಮ್ಮ ಮನೆಯಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇದು ಮಾರ್ನಿಂಗೇ. ಸೊ ಅಮ್ಮ ಟಿಫನ್ಗೆ ದೋಸೆ ಮಾಡಿದ್ರು. ದೋಸೆನ ತಿಂದುಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ದೀವಿ. ನಾನು ಕೂಡ ಫ್ರೆಶ್ ಅಪ್ ಆಗಾಯಿತು, ಇನ್ನೇನು ಟಿಫನ್ ಮಾಡಿ ಹೊರಡಬೇಕು. ಸೊ ಇಲ್ಲಿ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ನೋಡ್ತಾ ಇರ್ಬೋದು, ನಾನಂತೂ ಆಫ್ಟರ್ ಲಾಂಗ್ ಟೈಮ್ ಇವಾಗ ನಾನು ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಬೆಂಗಳೂರಿಗೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಈ ರೀತಿಯಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಲಗೇಜ್ ಎಲ್ಲ ಎಷ್ಟೊಂದು ಆಗಿದೆ ಅಂತ ಹೇಳಿ. ಅಲ್ಲಿ ಇಷ್ಟು ದಿನ ಇದ್ದಿದ್ದಕ್ಕೆ ಅಲ್ಲೂ ಕೂಡ ಬಿಟ್ಬರೋದಕ್ಕೆ ಬೇಜಾರು. ಬಟ್ ಈ ಕಡೆನೂ ಬರಬೇಕಿತ್ತಲ್ಲ, ಹೋಗೋದಕ್ಕೂ ಒಂಥರ ಖುಷಿ ಇತ್ತು. ನಮ್ಮ ಮಾಮ ಇವರು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಬ್ಯಾಗ್ಗೆ ಪ್ಯಾಕ್ ಮಾಡ್ತಾನೆ ಇದ್ದಾರೆ. ಸೊ ಫೈನಲಾಗಿ ಎಲ್ಲ ಲಗೇಜ್ನ ತೊಗೊಂಡು ಇನ್ನು ನಾವೀಗ ದಾವಣಗೆರೆ ಕಡೆ ಹೊರಟ್ವಿ. ಯಾಕಂತ ಹೇಳಿದ್ರೆ ನಾವು ದಾವಣಗೆರೆಗೆ ಬಂದೆ ಟ್ರೈನ್ ಅಥವಾ ಬಸ್ಗೆ ಹೋಗಬೇಕು. ನಮ್ಮೂರು ನಿಯರ್ ಇರೋದ್ರಿಂದ ಈಗ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿರೋದ್ರಿಂದ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇನ್ನು ಟ್ರೈನ್ ಬರೋದಕ್ಕೆ ಒಂದು 5 ಮಿನಿಟ್ಸ್ ಇದೆ, 10 to 5 ಮಿನಿಟ್ಸ್ ಅನ್ನುವಾಗ ರೀಚ್ ಆದ್ವಿ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮನ್ನು ರೈಲ್ವೆ ಸ್ಟೇಷನಿಗೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ತಾತ ಎಲ್ಲರೂ ಕೂಡ ಬಂದಿದ್ರು ಬಿಡೋದಕ್ಕೆ. ಸೊ ಅವ್ರನ್ನೆಲ್ಲ ಬಿಟ್ಟು ಇವಾಗ ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಫೈನಲಾಗಿ ಇವಾಗ ಮನೆಗೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಇವರು ಮಾಡಿರೋ ಮನೆ. ನಾನು ಕೂಡ ವಿಡಿಯೋ ಕಾಲಲ್ಲೇ ನೋಡಿದ್ದು ಮನೇನ. ಸೊ ಮನೆ ಹುಡ್ಕೋಕ್ಕಂತೂ ತುಂಬಾ ಟೆನ್ಷನ್ ತೊಗೊಂಡು ಹುಡುಕಿರೋದು. ಯಾಕಂದರೆ ಮನೆ ನಮಗೆ ತಕ್ಷಣಕ್ಕೆ ಸಿಗಲೇ ಇಲ್ಲ. ಸೊ ಇವಾಗ ಈ ಮನೆ ಸಿಕ್ಕಿದೆ ಅಂತೇಳಿ ಈ ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಕಿಚನಲ್ಲೇ ದೇವ್ರ ಮನೆ ಮಾಡಿದ್ದಾರೆ, ಒಂದು ಕಾರ್ನರಲ್ಲಿ ಶೆಲ್ಫ್ ಹಾಕ್ಬಿಟ್ಟು. ಇನ್ನೇನು ಟೌನ್ ಕಡೆ ಗೊತ್ತಲ್ವಾ, ದೇವ್ರ ಮನೆ ಅಂತ ದೇವ್ರ ಮನೆ ಅಷ್ಟು ಮಾಡಲ್ಲ, ಮೂಲೆಯಲ್ಲಿ ಎಲ್ಲಾದರೂ ಮಾಡಿರ್ತಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ದಾರೆ. ನಾನು ಊರಿಂದನೇ ಆಂಜನೇಯ ಸ್ಟ್ಯಾಚು ಮತ್ತು ಗಣೇಶ, ಸಾಯಿಬಾಬಾ ತಂದಿದ್ದೆ. ಅದು ಮೂರನ್ನೂ ಅಲ್ಲಿ ಇಡ್ತಾ ಇದ್ದೀನಿ. ಈಗ ಮನೆಗೆ ಇವತ್ತೇ ಫಸ್ಟ್ ಬರ್ತಾ ಇರೋದು ನಾನು. ಅದಕ್ಕೋಸ್ಕರ ಈಗ ಹೊಸಲನ್ನೆಲ್ಲ ನೀಟಾಗಿ ತೊಳೆದು ಹೊಸಲಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ.
ನೆಲ ಎಲ್ಲ ಒರೆಸಿ ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಮನೆ ಇನ್ನೂ ತುಂಬ ಡಸ್ಟ್ ಆಗಿತ್ತು. ಸೊ ಈಗ ಟಯರ್ಡಾಗಿ ಬಂದಿದ್ದೀವಿ, ಇವಾಗ ಆಗಲ್ಲ. ಮಾರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಜಸ್ಟ್ ಮತ್ತು ಬಂದ ತಕ್ಷಣ ಸ್ವಲ್ಪ ಪೂಜೆ ಮಾಡೋಣ ಅಂತ ಕಸ ಎಲ್ಲ ಗುಡಿಸಿ ಇವಾಗ ದೇವ್ರ ಮನೆಯೂ ಸ್ವಲ್ಪ ಕ್ಲೀನ್ ಮಾಡಿ ಹೊಸ್ಲನ್ನೆಲ್ಲ ಸಾರಿಸಿ ನಾನಿವಾಗ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸದ್ಯಕ್ಕೆ ಇಷ್ಟು ದೀಪ, ಬತ್ತಿ, ಉದಿನ ಕಡ್ಡಿ ಎಲ್ಲ ತಂದಿದ್ವಿ, ಅದನ್ನು ಇಲ್ಲಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಮತ್ತೊಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ತಿರ್ಗಾ ಇದು ಮಾಡ್ಕೋಬೇಕು. ಬಟ್ ಇವಾಗ ಹಂಗೆ ಬರಬಾರ್ದು ಅಂತ ಹೇಳಿದ್ರು ನಮ್ಮಮ್ಮನೂ ಬಂದಿದ್ದರು ನಮ್ಮ ಜೊತೆ. ಸೊ ಹಂಗಾಗಿ ಈ ಪ್ರೊಸೀಜರೆಲ್ಲ ಮಾಡ್ತಾಯಿದ್ದೀನಿ, ಪೂಜೆ ಮಾಡಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ನೋಡ್ತಾ ಇರ್ಬೋದು ನೀವು, ಇನ್ನೇನು ದೇವ್ರಿಗೂ ಎಲ್ಲ ಹೂವು ಇಟ್ಟಾಯಿತು. ಇವಾಗ ಬಾಗಿಲಿಗೂ ಕೂಡ ಹೂವು ಇಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಸೊ ಅವ್ರಿಗೂ ಕೂಡ ಕುಂಕುಮ ಇಡ್ತಾ ಇದ್ದೀನಿ, ಹಣೆಗೆ ನೀನು ಪೂಜೆ ಮಾಡಬೇಕು ಅಂತ ಹೇಳಿ. ಹೈಟ್ ಸ್ವಲ್ಪ ಇದು ಮೇಲಿರೋದ್ರಿಂದ ನಂಗೆ ಎಟುಕ್ತಾ ಇರಲಿಲ್ಲ. ಸೊ ಹಂಗಾಗಿ ಚೇರ್ ಹಾಕ್ಕೊಂಡೆ ಪೂಜೆ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲ್ ಆಗಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮನೆಗೆ ದೀಪ ಹಚ್ಚಿ ಉದ್ದಿನ ಕಡ್ಡಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ನನಗಂತೂ ಸಖತ್ ಟಯರ್ಡ್ ಆಗೋಗಿತ್ತು, ಫಸ್ಟ್ ಊಟ ಬೇಕು ಅನ್ನಿಸ್ತಾ ಇತ್ತು. ಸೊ ಈಗ ಅಡುಗೆ ಮಾಡೋಕ್ಕೂ ಟೈಮ್ ಆಗಿತ್ತು, ಹಂಗಾಗಿ ಬರ್ತಾನೆ ಪಾರ್ಸಲ್ ತೊಗೊಂಡು ಬಂದಿದ್ವಿ. ಫ್ರೈಡ್ ರೈಸ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಸೊ ಈಗ ಎಲ್ಲರೂ, ನಾನು, ಅಮ್ಮ ಮತ್ತು ಅವರು ಊಟ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಚೆನೇ ಪಾರ್ಸಲ್ ತಂದಿದ್ದರಿಂದ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಕವರಲ್ಲಿ ತುಂಬಾ ಆಗೋಯ್ತು, ಎಲ್ಲ ಕಟ್ಕೊಟ್ಟಿದ್ದಾರೆ. ಒಂದು ಫ್ರೈಡ್ ರೈಸು ಮತ್ತು ಒಂದು ಊಟ ತೊಗೊಂಡು ಬಂದಿದ್ದರು ಅವ್ರಿಗೆ ಊಟ, ಮತ್ತು ನನಗೂ ಅಮ್ಮಂಗೂ 2 ಫ್ರೈಡ್ ರೈಸ್ ತೊಗೊಂಡು ಬಂದಿದ್ರು. ಸೊ ನಂಗೆ ಫ್ರೈಡ್ ರೈಸ್ ಅಂದರೆ ಇಷ್ಟ, ಬಟ್ ಟೇಸ್ಟ್ ನನಗೇನು ಅಷ್ಟೊಂದು ಸೀರಿಯಸ್ ಆಗಿ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಲೇಟಾಗಿ ಅವರು ಹೋಗಿದ್ದರಿಂದ ಆಲ್ಮೋಸ್ಟ್ 10 o'clock ಮೇಲಾಗಿತ್ತು, ಹಂಗಾಗಿ ಅಂಥ ಟೇಸ್ಟಿಯಾಗಿ ಏನು ಮಾಡಿಕೊಟ್ಟಿರಲಿಲ್ಲ. ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಡೇ ನಾನು ಹೇಳಿದ್ದೆ ಅಲ್ವಾ, ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಒಂದು ರೌಂಡ್ ಅಂತ. ಸೊ ನಮ್ಮಮ್ಮ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಖತ್ ಅಂದರೆ ಹೆವಿ ಡಸ್ಟ್ ಆಗೋಗಿತ್ತು, ಯಾಕಂದರೆ ಈ ಮನೇಲಿ ಇನ್ನೂ ನಾವು ಬಂದಿದ್ದೆ ಇವತ್ತು, ನಮ್ಮ ಮನೆಯವರಷ್ಟೇ ಈ ಮನೇಲಿ ಇದ್ದಿದ್ದು. ನನಗಂತೂ ಇಲ್ದಿದ್ದಕ್ಕೆ ನಾನು ಸುಮ್ಮನೆ ಕೂತಿದ್ದೆ. ನಮ್ಮ ಮನೆಯವರು ನನಗೆ ಫ್ರೂಟ್ ತಂದು ಕೊಟ್ಟರು. ಸೊ ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ ಎಲ್ಲಿಗೆ ಅಂತ ಹೇಳಿ ನನ್ನ ನೆಕ್ಸ್ಟ್ ವ್ಲಾಗ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ನಮ್ಮ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ಡಿ ಮಾರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋನೂ ಕೂಡ ಕಂಟಿನ್ಯೂಸ್ ಆಗಿ ನೋಡಿ.